ವಿಜಯಾಲಯ ಚೋಳರು ದಕ್ಷಿಣ ಭಾರತದ ಚೋಳವಂಶವನ್ನು ಪುನರುಜ್ಜೀವನಗೊಳಿಸಿದ ಶೂರ ಮತ್ತು ದೂರದರ್ಶಿ ರಾಜರಾಗಿದ್ದರು. ಕ್ರಿ. ಶ. 850ರ ಸಮಯದಲ್ಲಿ ಅವರು ತಂಜಾವೂರು ಪ್ರದೇಶವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಮತ್ತು ಚೋಳ ಸಾಮ್ರಾಜ್ಯದ ಹೊಸ ಯುಗಕ್ಕೆ ಚಾಲನೆ ನೀಡಿದರು. ಇದಕ್ಕಿಂತ ಮೊದಲು ಚೋಳವಂಶ ಶಕ್ತಿ ಕಳೆದುಕೊಂಡಿದ್ದರೂ ವಿಜಯಾಲಯರ ನಾಯಕತ್ವದಲ್ಲಿ ಅದು ಮತ್ತೆ ಬಲಿಷ್ಠ ರಾಜ್ಯವಾಗಿ ಬೆಳೆಯಿತು. ಅವರು ತಮ್ಮ ಶಕ್ತಿಯನ್ನು ಹೆಚ್ಚಿಸಲು ಪಲ್ಲವ ಮತ್ತು ಮುತ್ತರಯ್ಯ ರಾಜವಂಶಗಳ ಮಧ್ಯದ ರಾಜಕೀಯ ಪರಿಸ್ಥಿತಿಯನ್ನು ಚಾತುರ್ಯದಿಂದ ಬಳಕೆ ಮಾಡಿಕೊಂಡರು. ತಿರುಚಿರಾಪಳ್ಳಿಯಿಂದ ತಂಜಾವೂರಿನವರೆಗೆ ತಮ್ಮ ಪ್ರಭಾವವನ್ನು ವಿಸ್ತರಿಸಿ ತಂಜಾವೂರನ್ನು ರಾಜಧಾನಿಯನ್ನಾಗಿ ಸ್ಥಾಪಿಸಿದರು. ವಿಜಯಾಲಯರು ತಂಜಾವೂರಿನಲ್ಲಿ ಪ್ರಸಿದ್ಧ ನಟರಾಜ ದೇವಾಲಯವನ್ನು ನಿರ್ಮಿಸಿದರೆಂದು ಪರಂಪರೆಯಲ್ಲಿ ಹೇಳಲಾಗುತ್ತದೆ. ಇದು ನಂತರ ಚೋಳ ಕಲಾ ಪರಂಪರೆಯ ಮಹತ್ವದ ಕೇಂದ್ರವಾಯಿತು. ವಿಜಯಾಲಯರ ಆಡಳಿತದ ಪ್ರಮುಖ ಸಾಧನೆ ಚೋಳ ಸಾಮ್ರಾಜ್ಯದ ಮರುಸ್ಥಾಪನೆ. ಅವರ ನಂತರ ಅವರ ಪುತ್ರ ಆದಿತ್ಯ ಪ್ರಥಮ ಮತ್ತು ಮೊಮ್ಮಗ ರಾಜರಾಜ ಚೋಳರಾದವರು ದಕ್ಷಿಣ ಭಾರತದ ಇತಿಹಾಸವನ್ನು ಬದಲಾಯಿಸುವ ಮಹಾ ಸಾಮ್ರಾಟ್ಗಳಾಗಿ ಬೆಳೆದರು. ಹಾಗಾಗಿ ವಿಜಯಾಲಯ ಚೋಳರು ಚೋಳವಂಶದ ಪುನರುತ್ಥಾನದ ಶಿಲ್ಪ